ಎಸ್ಎಸ್ಎಲ್ಸಿ ಫಲಿತಾಂಶ ಹೆಚ್ಚಿಸಲು ಶ್ರಮಿಸುತ್ತಿರುವ ಸನ್ಮತಿ ವಿದ್ಯಾಲಯಕ್ಕೆ ಎಲ್ಲ ರೀತಿಯ ಸಹಕಾರ. ಪಟ್ಟಣ ಪಂಚಾಯಿತಿ ಅಧ್ಯಕ್ಷ ಉತ್ಕರ್ಷ್ ಪಾಟೀಲ್. ಮುಂಬರುವ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ವಿದ್ಯಾರ್ಥಿಗಳ ಫಲಿತಾಂಶ ಹೆಚ್ಚಿಸಲು ಶ್ರಮಿಸುತ್ತಿರುವ ಶೇಡ್ಬಾ ಪಟ್ಟಣದ ಸನ್ಮತಿ ಶಿಕ್ಷಣ ಸಹಕಾರಿ ಸಮಿತಿಯ ಸನ್ಮತಿ ವಿದ್ಯಾಲಯದ ಆಡಳಿತ ಮಂಡಳಿ ಮತ್ತು ಶಿಕ್ಷಕರ ಕಾರ್ಯ ನಿಜಕ್ಕೂ ಶ್ಲಾಘನೀಯವಾಗಿದ್ದು, ಪಟ್ಟಣ ಪಂಚಾಯಿತಿಯಿಂದ ಎಲ್ಲ ರೀತಿಯ ಸಹಕಾರ ನೀಡುವುದಾಗಿ ಶೇಡ್ಬಾ ಪಟ್ಟಣ ಪಂಚಾಯಿತಿ ಅಧ್ಯಕ್ಷ ಉತ್ಕರ್ಷ್ ಪಾಟೀಲ್ ತಿಳಿಸಿದ್ದಾರೆ. ಅವರು ಸೋಮವಾರ ದಿನಾಂಕ 2ರಂದು ಸಂಜೆ ಸನ್ಮತಿ ವಿದ್ಯಾಲಯಕ್ಕೆ ಪಟ್ಟಣ ಪಂಚಾಯಿತಿ ಸದಸ್ಯರೊಂದಿಗೆ ಭೇಟಿ ನೀಡಿ ಎಸ್ಎಸ್ಎಲ್ಸಿ ವಿದ್ಯಾರ್ಥಿಗಳಿಗೆ ನಡೆಸುತ್ತಿರುವ ವಿಶೇಷ ತರಗತಿಗಳನ್ನು ವೀಕ್ಷಿಸಿ ಬಳಿಕ ಸನ್ಮಾನ ಸ್ವೀಕರಿಸಿ ಮಾತನಾಡುತ್ತಿದ್ದರು. ಸನ್ಮತಿ ಶಿಕ್ಷಣ ಸಹಕಾರಿ ಸಮಿತಿಯ ಅಧ್ಯಕ್ಷ ವಿನೋದ್ ಬರ್ಗಾಲೆ ಮಾತನಾಡಿ, ನಮ್ಮ ಶಾಲೆಯಲ್ಲಿ ಯಾವುದೇ ಅಂಕಗಳ ಮಾನದಂಡ ಅನುಸರಿಸದೆ ಅತಿ ಕಡಿಮೆ ಶುಲ್ಕದೊಂದಿಗೆ ಎಲ್ಲ ವಿದ್ಯಾರ್ಥಿಗಳಿಗೆ ಪ್ರವೇಶ ನೀಡುತ್ತಿದ್ದು, ಇದರಿಂದ ಎಸ್ಎಸ್ಎಲ್ಸಿ ಫಲಿತಾಂಶದಲ್ಲಿ ನಿರೀಕ್ಷಿತ ಗುರಿ ಮುಟ್ಟಲು ಸಾಧ್ಯವಾಗಿರಲಿಲ್ಲ. ಇದನ್ನು ಮನಗಂಡ ಆಡಳಿತ ಮಂಡಳಿಯವರು ಮತ್ತು ಶಿಕ್ಷಕರು ಸೇರಿ ಪಾಲಕರ ಸಹಕಾರದೊಂದಿಗೆ ಕಳೆದ ಜನವರಿಯಿಂದ ಎಸ್ಎಸ್ಎಲ್ಸಿ ವಿದ್ಯಾರ್ಥಿಗಳಿಗೆ ಬೆಳಗ್ಗೆಯಿಂದ ರಾತ್ರಿಯವರೆಗೆ ವಿಶೇಷ ತರಗತಿಗಳನ್ನು ನಡೆಸಿ ಕಾಲಕಾಲಕ್ಕೆ ಪರೀಕ್ಷೆಗಳನ್ನು ಹಮ್ಮಿಕೊಂಡು ಅಭ್ಯಾಸದಲ್ಲಿ ಹಿಂದೆ ಇರುವ ವಿದ್ಯಾರ್ಥಿಗಳಿಗೆ ವಿಶೇಷ ಕಾಳಜಿ ವಹಿಸುವ ಮೂಲಕ ಈ ವರ್ಷ ಫಲಿತಾಂಶ 100% ಮಾಡುವ ಗುರಿ ಹೊಂದಿದ್ದೇವೆ. ಇದಕ್ಕೆ ಆಡಳಿತ ಮಂಡಳಿಯ ಎಲ್ಲ ಸದಸ್ಯರು, ಶಿಕ್ಷಕರು, ಪಟ್ಟಣ ಪಂಚಾಯಿತಿ ಸದಸ್ಯರು ಮತ್ತು ಪಾಲಕರು ಬಹಳ ಸಹಕಾರ ನೀಡಿದ್ದಾರೆ ಎಂದರು. ಶಿಕ್ಷಕರಾದ ಎಕೆ ಪಾಟೀಲ್ ಗಣ್ಯರನ್ನು ಸ್ವಾಗತಿಸಿ ಪ್ರಾಸ್ತಾವಿಕವಾಗಿ ಮಾತನಾಡಿದರು. ಪ್ರಥಮವಾಗಿ ವಿದ್ಯಾರ್ಥಿ ದೇವತೆಯಾಗಿರುವಂತಹ ಶಾರದಾ ಮಾತೆಯನ್ನ ಮಡಲಿ ಸ್ಮರಿಸಿಕೊಂಡು ಸಬಕೋ ಸನ್ಮತಿ ದೇ ಭಗವಾನ್, ಸನ್ಮತಿ ಶಿಕ್ಷಣ ಸಹಕಾರಿ ಸಮಿತಿ ಲಿಮಿಟೆಡ್ ಶೇಡ್ಬಾ, ಸನ್ಮತಿ ವಿದ್ಯಾಲಯ ಶೇಡ್ಬಾ 2025-26ನೇ ಶೈಕ್ಷಣಿಕ ವರ್ಷದಲ್ಲಿ ಎಸ್ಎಸ್ಎಲ್ಸಿ ಫಲಿತಾಂಶ ಸುಧಾರಣೆಯಲ್ಲಿ ಹಮ್ಮಿಕೊಂಡಿರ್ತಕ್ಕಂಥ ಕಾರ್ಯಕ್ರಮವನ್ನು ಅನುಷ್ಠಾನ ಮಾಡತಕ್ಕಂಥ ಕಾರ್ಯಕ್ರಮವನ್ನ ವೀಕ್ಷಣೆ ಮಾಡಲಿಕ್ಕೆ ನಮ್ಮ ಆಡಳಿತ ಮಂಡಳಿಯ ಅಧ್ಯಕ್ಷರು, ಉಪಾಧ್ಯಕ್ಷರು, ಸ್ಥಳೀಯ ಆಡಳಿತ ಮಂಡಳಿಯ ಚೇರ್ಮನ್ರು ಹಾಗೂ ಪಟ್ಟಣ ಪಂಚಾಯಿತಿಯ ಚೇರ್ಮನ್ರು ಅವರ ಸದಸ್ಯರು ಕೂಡ ಆಗಮಿಸಿದ್ದಾರೆ. ಅವರೆಲ್ಲರಿಗೂ ಕೂಡ ನಮ್ಮ ಸಂಸ್ಥೆಯ ಪರವಾಗಿ, ಮುಖ್ಯೋಪಾಧ್ಯಾಯರ ಪರವಾಗಿ, ಶಿಕ್ಷಕರ ಕಾರ್ಯಕ್ರಮವನ್ನ ನಾವು ಬರುವ ಅಕ್ಟೋಬರ್ದಿಂದ ಈಗಾಗಲೇ ಈ ಒಂದು ಅನುಷ್ಠಾನ ಕಾರ್ಯಕ್ರಮ ಇಲಾಖೆಯ ಮಾರ್ಗಸೂಚಿಯಂತೆ ಅನುಷ್ಠಾನವನ್ನ ಮಾಡ್ತಾ ಇದ್ದೇವೆ. ಎಸ್ಎಸ್ಎಲ್ಸಿಯಲ್ಲಿ ಯಾವ ಮಕ್ಕಳು ಕೂಡ ಫೇಲ್ ಆಗಬಾರ್ದು, ಅನುತ್ತೀರ್ಣ ಆಗಬಾರ್ದು ಅಂತಕ್ಕಂಥ ಒಂದು ಇಲಾಖೆಯ ಮುಖ್ಯವಾಗಿರ್ತಕ್ಕಂಥ ಉದ್ದೇಶ ಇದೆ. ಅದಕ್ಕಾಗಿ ಏನ್ ಇಲಾಖೆ ಮಾರ್ಗದರ್ಶನ ಹಾಕಿಕೊಟ್ಟದ ಅವೆಲ್ಲವುಗಳನ್ನ ನಾವು ಅನುಷ್ಠಾನ ಮಾಡ್ತಾ ಇದ್ದೀವಿ. ಮೊದಲನೇದಾಗಿ ವಿದ್ಯಾರ್ಥಿಗಳು ಗೈರು ಹಾಜರಾಗಬಾರ್ದು. ಅದ್ರ ಜೊತೆಗೆ ಕಲಿಕೆಯಲ್ಲಿ ಯಾವ ಹಿಂದುಳಿದ ಮಕ್ಕಳಿದಾವೆ ಆ ಎಲ್ಲಾ ಮಕ್ಕಳನ್ನ ಗುರುತಿಸಿ ಅವರಿಗೆ ಸ್ಪೆಷಲ್ ಕ್ಲಾಸ್ ಅನ್ನ ತೆಗೆದುಕೊಳ್ತಕ್ಕಂಥದ್ದು, ರಾತ್ರಿ ತರಗತಿಯನ್ನ ಮಾಡ್ತಕ್ಕಂಥದ್ದು, ಹೀಗೆ ಬೆಳಗ್ಗೆ ವಿಶೇಷ ತರಗತಿಯನ್ನ ಹಮ್ಮಿಕೊಳ್ತಕ್ಕಂಥದ್ದು, ಹೀಗೆ ಹಲವಾರು ಅನುಷ್ಠಾನವನ್ನ ಕಾರ್ಯಕ್ರಮವನ್ನ ನಾವು ಅನುಷ್ಠಾನ ಮಾಡ್ತಾ ಇದ್ದೀವಿ. ಅದಕ್ಕೆ ಮುಖ್ಯವಾಗಿರ್ತಕ್ಕಂಥ ನಮ್ಮ ಮುಖ್ಯೋಪಾಧ್ಯಾಯರ ಸಹಾಯ ಸಹಕಾರ, ಅದಕ್ಕೆಲ್ಲಕ್ಕಿಂತ ಮಿಗಿಲಾಗಿ ಆಡಳಿತ ಮಂಡಳಿಯವರ ಮಾರ್ಗದರ್ಶನ ಅತಿ ಅವಶ್ಯಕವಾಗಿದೆ. ಅದಕ್ಕೆಲ್ಲ ಪ್ರಯತ್ನವನ್ನ ಮಾಡಿ ಇವತ್ತು ನಾವು ಎಸ್ಎಸ್ಎಲ್ಸಿಯಲ್ಲಿ ಯಾವೊಂದು ಮಗು ಕೂಡ ಫೇಲ್ ಆಗಬಾರ್ದು ಅನ್ನುವಂತ ನಿಟ್ಟಿನಲ್ಲಿ ಎಲ್ಲಾ ಶಿಕ್ಷಕರು ಕಾರ್ಯಪ್ರವೃತ್ತರಾಗಿದ್ದಾರೆ. ಅದಕ್ಕೆ ಮುಖ್ಯವಾಗಿರ್ತಕ್ಕಂಥ ಪ್ರೇರಣೆ ನಮ್ಮ ಆಡಳಿತ ಮಂಡಳಿಯ ಅಧ್ಯಕ್ಷರು ಮತ್ತು ಸರ್ವ ಸದಸ್ಯರು. ಅದನ್ನೆಲ್ಲ ನೋಡಿದಾಗ ಪಟ್ಟಣ ಪಂಚಾಯತ್ ಸದಸ್ಯರು ಆಗಮಿಸಿದ್ರು. ಏನು ಸಹಕಾರ ಬೇಕು ಅಂದ್ರೆ ಎಲ್ಲವನ್ನ ನಾವು ಕೊಡ್ತೇವೆ ಅಂತ ಹೇಳಿದ್ದಾರೆ. ಈಗಾಗಲೇ ಬಹಳಷ್ಟು ಸಹಾಯ ಸಹಕಾರವನ್ನು ನಮ್ಮ ಸಂಸ್ಥೆಗೆ ಮಾಡಿದ್ದಾರೆ. ಫ್ಲೇವರ್ಸ್ ಗಳನ್ನ ಹಾಕಿಕೊಟ್ಟಿದ್ದಾರೆ,
ಕುಡಿ ನೀರಿನ ವ್ಯವಸ್ಥೆ ಇದೆ, ಇನ್ನೂ ಬಲ್ಬ್ ವ್ಯವಸ್ಥೆಯನ್ನ ಮಾಡ್ತಾನೆ ಅಂತ ಹೇಳಿದ್ದಾರೆ. ಹೈಮಾಸ್ ವ್ಯವಸ್ಥೆ ಬೇಕಾಗಿದೆ ಸರ್, ಇನ್ನೂ ವ್ಯವಸ್ಥೆ ಇದೆ. ಅದ್ರ ಜೊತೆಗೆ ಇವತ್ತು ರಾತ್ರಿ ಏನ್ ಅಭ್ಯಾಸ ಮಾಡ್ತಾ ಇದ್ರೆ ಮಕ್ಕಳಿಗೆ, ಆ ಮಕ್ಕಳಿಗೆ ಊಟಕ್ಕೆ ಏನ್ ಬೇಕಲ್ಲ ಅದು ವ್ಯವಸ್ಥೆಯನ್ನ ಮಾಡಿಕೊಟ್ಟಿದ್ದಾರೆ. ಅವರಿಗೆ ನಮ್ಮ ಸಂಸ್ಥೆಯ ಪರವಾಗಿ ಮತ್ತು ಆಡಳಿತ ಮಂಡಳಿಯ ಪರವಾಗಿ, ಮುಖ್ಯೋಪಾಧ್ಯಾಯರ ಪರವಾಗಿ ತುಂಬ ಹೃದಯದ ಅಭಿನಂದನೆಯನ್ನು ಸಲ್ಲಿಸುತ್ತಾರೆ. ಶಾಲೆಯ ಮುಖ್ಯೋಧ್ಯಾಪಕಿ ಎಂಎನ್ ಕಾಳೆನಟ್ಟಿಯವರು ವಿಶೇಷ ತರಗತಿಗಳ ಬಗ್ಗೆ ವಿಶೇಷ ಕಾಳಜಿ ಮತ್ತು ಮುತುವರ್ಜಿ ವಹಿಸಿ ಮಾತನಾಡುತ್ತಾ, ಬೆಳಿಗ್ಗೆ 4 ಗಂಟೆಗೆ ಎಲ್ಲ ವಿದ್ಯಾರ್ಥಿಗಳನ್ನು ಎಬ್ಬಿಸಿ ನಂತರ ಅರ್ಧ ಗಂಟೆ ವ್ಯಾಯಾಮ ಮತ್ತು ದಿನಚರಿಗಳನ್ನು ಮುಗಿಸಿ 4:30ರಿಂದ ಸಂಜೆ ಬೆಳಿಗ್ಗೆ 7ರವರೆಗೆ ಅಭ್ಯಾಸ ಮಾಡಿಸಲಾಗುತ್ತದೆ. ನಂತರ ಬೆಳಿಗ್ಗೆ 9ರಿಂದ ಯಥಾ ಪ್ರಕಾರ ವಿಶೇಷ ತರಗತಿಗಳು ಮತ್ತು ಶಾಲಾ ಅವಧಿಯ ಅಭ್ಯಾಸ ನಡೆಸಲಾಗುತ್ತದೆ. ಸಂಜೆ ಶಾಲಾ ಅವಧಿಯ ನಂತರ 5ರಿಂದ ರಾತ್ರಿ 7ರವರೆಗೆ ಮಕ್ಕಳಿಗೆ ಅಲ್ಪೋಪಹಾರ ನೀಡಿ ವಿಶೇಷ ಅಧ್ಯಯನ ತೆಗೆದುಕೊಳ್ಳಲಾಗುತ್ತದೆ. ನಂತರ ಕಲಿಕೆಯಲ್ಲಿ ಹಿಂದುಳಿದ ಗಂಡು ಮಕ್ಕಳಿಗೆ ಊಟ ನೀಡುವುದರೊಂದಿಗೆ ಓದುವ ಮನೆಯಲ್ಲಿ ಬೆಳಿಗ್ಗೆ 7ರವರೆಗೆ ವಸತಿ ಇಟ್ಟುಕೊಂಡು ಪರೀಕ್ಷೆ ತಯಾರಿ ನಡೆಸುತ್ತಿದ್ದು ಉತ್ತಮ ಫಲಿತಾಂಶಕ್ಕೆ ಶ್ರಮಿಸುತ್ತಿರುವ ಶಿಕ್ಷಕರನ್ನು ಅಭಿನಂದಿಸಿದರು. ಮೊದಲನೇದಾಗಿ ಅಂತಂದ್ರೆ ನಾವು ಬೆಳಿಗ್ಗೆ 8 ಗಂಟೆಯಿಂದ ನಮ್ಮ ಕ್ಲಾಸ್ ವರ್ಗಗಳನ್ನು ಆರಂಭ ಮಾಡಿ ಬೆಳಿಗ್ಗೆ ಮುಂಜಾನೆ ಹೆಣ್ಣು ಮಕ್ಕಳಿಗೆ ಸಲುವಾಗಿ ಒಬ್ಬರು ಲೇಡೀಸ್ ಶಿಕ್ಷಕಿಯರು ಬಂದು 8 ಗಂಟೆಯಿಂದ 10 ಗಂಟೆಯವರೆಗೆ, ಆಮೇಲೆ ಸಂಜೆ ನಾವು 5 ಗಂಟೆಯಿಂದ 7 ಗಂಟೆಯವರೆಗೆ ಎಲ್ಲ ವಿದ್ಯಾರ್ಥಿಗಳಿಗೆ ವಿಶೇಷವಾದಂಥ ವರ್ಗಗಳನ್ನು ತೆಗೆದುಕೊಳ್ತಾ ಇದ್ದೀವಿ. ವಿಶೇಷವಾದಂಥ 7 ಗಂಟೆಯ ನಂತರ ಅದು 7 ಗಂಟೆ ಅಂತಂದರೆ ಒಂದು ಸ್ವಲ್ಪ ಪಾಲಕರ ಮನಸ್ಸಿಗೆ ಇದನ್ನು ಮಾಡ್ತಾ ಇದ್ದೀವಿ ಅಂತಂದರೆ, ನಾವು ವಿದ್ಯಾರ್ಥಿಗಳನ್ನು ಹೇಗೆ ನಾವು ಶಾಲೆಗೆ 7 ಗಂಟೆ ತನಕ ಇಡೋದು. ಆವಾಗ ನಾವು ನಾಯಕ್ ಸರು, ಆಮೇಲೆ ಎ.ಕೆ. ಪಾಟೀಲ್ ಸರ್ ಅವರು, ಮುತಾಲಿಕ್ ಸರ್ ಅವರು, ಇರಾ ಸರ್ ಅವರು, ನಾವೆಲ್ಲ ಕೂಡ್ಕೊಂಡು ನಮ್ಮ ಎಲ್ಲ ಶಿಕ್ಷಕರು ನಾವು ಒಂದು ಸಭೆಯನ್ನು ಮಾಡಿ ಎಲ್ಲ ಪಾಲಕರಿಗೆ ಮನವರಿಕೆ ಮಾಡಿದರು. ನಾವು ಇರ್ತೀವಿ, ನಾವೆಲ್ಲ ಇಟ್ಕೊಂಡು ನಿಮ್ಮ ಹೆಣ್ಣು ಮಕ್ಕಳನ್ನು ನಾವು ಕಳಿಸ್ಕೊಡುವಂಥ ಜವಾಬ್ದಾರಿಯಿಂದ ಕಳಿಸ್ಕೊಡುವಂಥ ವ್ಯವಸ್ಥೆಯನ್ನು ಮಾಡುತ್ತೇವೆ ಅಂತ ಹೇಳಿದಾಗ ಅವರು ಕೂಡ ಸಂತೋಷಗೊಂಡು ಸಂಜೆ 7 ಗಂಟೆಯವರೆಗೆ ನಮ್ಮ ವಿಶ್ವಾಸದಲ್ಲಿ ಎಲ್ಲ ಒಂದು ಆಡಳಿತ ಮಂಡಳಿಯವರ ಒಂದು ವಿಶ್ವಾಸದ ಮೇರೆಗೆ ಆ ಮಕ್ಕಳನ್ನು ಕಳಿಸ್ತಾ ಇದ್ದಾರೆ ಸರ್. ಮಕ್ಕಳ ಸಭೆ ಬಾಯ್ಸು ಮತ್ತು ರಾತ್ರಿ 7 ಗಂಟೆಯಿಂದ ಬೆಳಿಗ್ಗೆ 7 ಗಂಟೆಯವರೆಗೆ, ಅಂದರೆ ಈ ಸಂಜೆ 7 ಗಂಟೆಯಿಂದ ಮಾರನೇ ದಿನ 7 ಗಂಟೆಯವರೆಗೆ ಒಬ್ಬರು ಶಿಕ್ಷಕರು ಉಸ್ತುವಾರಿಯಲ್ಲಿ ಡೈಲಿ ಒಬ್ಬರು ಶಿಕ್ಷಕರು ಒಂದೊಂದು ವಿಷಯದ ಬಗ್ಗೆ ಬೋಧನೆಯನ್ನು ಮಾಡ್ತಾ ಇದ್ದಾರೆ. ಅದರ ಒಂದು ಪರಿಣಾಮವಾಗಿ ಮೊದಲೇ ಒಂದು ನಮ್ಮ ಸರಣಿಯಲ್ಲಿ ಸುಮಾರು 53 ಜನ ಫೇಲ್ ಆಗಿದ್ದರು. ಅವಾಗ ನಮಗೂ ಒಂದು ಸ್ವಲ್ಪ ಇನ್ನೂ ಏನಾದರೂ ಮಾಡಬೇಕಂತ ಅನ್ನೋ ಸಲುವಾಗಿ ನಾವೇನು ಮಾಡಿದ್ವಿ ಅಂತಂದರೆ 3 ವಿಭಾಗಗಳನ್ನು ಮಾಡಿದ್ದು, ಎ ಮತ್ತು ಬಿ, ಸಿ. ಅವಾಗ ಸಿ ಗ್ರೂಪದಲ್ಲಿ ಫೇಲ್ ಆಗುವಂಥ ವಿದ್ಯಾರ್ಥಿಗಳನ್ನು ಬೇರೆ ಒಂದು ವರ್ಗವನ್ನು ಮಾಡಿ ಅಲ್ಲಿ ಅವ್ರಿಗೆ ಎಷ್ಟು ಫಲಿತಾಂಶಕ್ಕಾಗಿ ಅವ್ರು ಪಾಸ್ ಆಗೋ ಸಲುವಾಗಿ ಏನು ಬೇಕು ಅದನ್ನು 40+ ಮಿಷನ್ 40+ ಅನ್ನುವಂಥ ಸರ್ಕಾರದ ಒಂದು ಆ ಸರ್ಕಾರದ ಉದ್ದೇಶವನ್ನು ಇಟ್ಟುಕೊಂಡು ಆ 40+ ನಾವೇನು ಮಾಡಿದ್ವಿ ಅಂತಂದರೆ ಆ ಮಕ್ಕಳಿಗೆ ಬೋಧನೆ ಮಾಡ್ತೀವಿ. 2ನೇ ಸರಣಿಯಲ್ಲಿ 23 ಫೇಲ್ ಆದರು. ಈಗ 3ನೇ ಸರಣಿಯಲ್ಲಿ ನಮಗೆ ಬಹಳ ಸಾಧನೆ, ಅವರ ಮಕ್ಕಳ ಒಂದು ಅಭ್ಯಾಸ ಮಾಡುವಂಥ ರೀತಿಯಿಂದ ಈಗ 3 ಜನ ಮಾತ್ರ ಫೇಲ್ ಆಗುವಂಥ ಸ್ಥಿತಿಗೆ ಬಂದಿದ್ದಾರೆ. ಅದಕ್ಕೆ ನಮ್ಮ ಎಲ್ಲ ಶಿಕ್ಷಕರು ಮನೆ ಭೇಟಿ ಕೊಟ್ಟು ಎಲ್ಲ ನಾವು ಲೋಕೂರ್, ಕಾಗವಾಡ್, ಉಗಾರ್ ಎಲ್ಲ ಮನೆಗೆ ಭೇಟಿ ಕೊಟ್ಟಿದ್ದೇವೆ. ಸುಮಾರು 139 ವಿದ್ಯಾರ್ಥಿಗಳ ಮನೆಗೆ ಭೇಟಿ ಕೊಟ್ಟು ಗೈರಾಗದಂತೆ ನಾವು ನೋಡ್ಕೊಳ್ತಾ ಇದ್ದೀವಿ ಸರ್. ಅದಕ್ಕಾಗಿ ನಮ್ಮ ಗುರಿ ಏನಿದೆ ಅಂತಂದರೆ ಈ ಸಲ 100ರಷ್ಟು ಆಗಬೇಕು. ನಮ್ಮ ಶಾಲೆಯ ಒಂದು ಫಲಿತಾಂಶ 100ರಷ್ಟು ಆಗಬೇಕು. 139 ವಿದ್ಯಾರ್ಥಿಗಳಿದಾರಲ್ಲ ಆ ವಿದ್ಯಾರ್ಥಿಗಳೆಲ್ಲ ಪಾಸ್ ಆಗಬೇಕು. ಆಮೇಲೆ ನಮ್ಮ ರಾಜ್ಯದಲ್ಲಿ ನಮ್ಮ ಕಾಗವಾಡ ವಲಯದಲ್ಲಿ ನಮ್ಮ ವಿದ್ಯಾರ್ಥಿಗಳು ಸಾಧನೆ ಮಾಡಬೇಕು ಅನ್ನುವಂಥ ಆಸೆ ಇದೆ ಸರ್. ಅದಕ್ಕಾಗಿ ನಮ್ಮೆಲ್ಲ ಒಂದು ಕಮಿಟಿಯವರು ಆಮೇಲೆ ಎಲ್ಲ ಶಿಕ್ಷಕರು ಕೂಡ ನಮಗೆ ಬೆಂಬಲವನ್ನು ಕೊಡ್ತಾ ಇದ್ದಾರೆ. ಒಂದು ಸಾಧನೆಗೆ ಎಲ್ಲರ ಆಶೀರ್ವಾದ ಹೀಗೆ ಇರಲಿ ಅಂತ ಹೇಳಿ ನಾನು ಹೇಳ್ತೀನಿ. ಶಿಕ್ಷಕ ಎಚ್.ಪಿ. ನಾಯಿಕ್ ಮಾತನಾಡಿ, ನಮ್ಮ ಶಾಲೆಯಲ್ಲಿ ಒಟ್ಟು ಕನ್ನಡ ಮತ್ತು ಮರಾಠಿ ಮಾಧ್ಯಮದ 139 ವಿದ್ಯಾರ್ಥಿಗಳು ಪರೀಕ್ಷೆ ಎದುರಿಸುತ್ತಿದ್ದು, ಎಲ್ಲ ವಿದ್ಯಾರ್ಥಿಗಳನ್ನು ಒಟ್ಟಿಗೆ ಸೇರಿಸಿ ವಿಶೇಷ ತರಗತಿ ಮತ್ತು ಪರೀಕ್ಷೆಗಳನ್ನು ನಡೆಸಿ ಎ, ಬಿ, ಸಿ ಮತ್ತು ಡಿ ಎಂದು ವಿಂಗಡಿಸಿ
ಅವರಿಗೆ ವಿಶೇಷ ತರಬೇತಿ ನೀಡುತ್ತಿದ್ದೇವೆ. ವಿಶೇಷ ತರಗತಿಗಳ ನಂತರ ವಿದ್ಯಾರ್ಥಿನಿಯರನ್ನು ರಾತ್ರಿ 9 ಗಂಟೆಗೆ ಅವರ ಪಾಲಕರೊಂದಿಗೆ ಮನೆಗೆ ಕಳುಹಿಸಿಕೊಟ್ಟು ವಿದ್ಯಾರ್ಥಿಗಳನ್ನು ವಸತಿ ಇಟ್ಟುಕೊಳ್ಳಲಾಗುತ್ತಿದೆ. ಇದೆಲ್ಲದಕ್ಕೆ ಪಾಲಕರು ಸಹ ಬಹಳ ಸಹಕಾರ ನೀಡಿದ್ದಾರೆ. ಇದಲ್ಲದೆ ಈ ವಿಶೇಷ ತರಗತಿಗಳಿಗೆ ಚಿಕ್ಕೋಡಿ ಡಿಡಿಪಿಐ ಸೀತಾರಾಮು, ಕಾಗವಾಡ ಕ್ಷೇತ್ರ ಶಿಕ್ಷಣಾಧಿಕಾರಿ ಪಿಬಿ ಮದಭಾವಿ, ನೋಡಲ್ ಅಧಿಕಾರಿಗಳಾದ ಕೆಟಿ ಕಾಂಬ್ಳೆ ಹಾಗೂ ಶ್ರೀಶೈಲ್ ಮಾಳಿ ಭೇಟಿ ನೀಡಿ ಶಿಕ್ಷಕರ ಕಾರ್ಯಕ್ಕೆ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ ಎಂದರು. 7ರವರೆಗೆ ಕಲಿಕೆಯಲ್ಲಿ ಹಿಂದುಳಿದಂಥ ಮಕ್ಕಳಿಗೆ ವಿಶೇಷವಾದಂಥ ಪರೀಕ್ಷೆ ತಯಾರಿಯ ಓದುವ ಮನೆಯನ್ನು ನಾವು ಆಯೋಜಿಸಿದ್ದೇವೆ. ಈ ಒಂದು ಸತತ ಪ್ರಯತ್ನಕ್ಕೆ ನಮ್ಮ ಸಂಸ್ಥೆಯ ಅಧ್ಯಕ್ಷರು, ಸರ್ವ ಸದಸ್ಯ ವೃಂದದವರ ಸಹಾಯ ಸಹಕಾರ ಸಾಕಷ್ಟಿದೆ. ಈ ಒಂದು ವಿಶೇಷವಾದಂಥ ಸುಧಾರಣಾ ಕಾರ್ಯಕ್ರಮಕ್ಕೆ ಮಾನ್ಯ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದಂಥ ಮದಭಾವಿ ಸರ್ ಅವರು, ನೋಡಲ್ ಅಧಿಕಾರಿಗಳಾದಂಥ ಶ್ರೀಯುತ ಮಾಳಿ ಸರ್ ಅವರು ವಿಶೇಷವಾದಂಥ ಭೇಟಿಯನ್ನು ನೀಡಿ ಪ್ರಶಂಸೆಯನ್ನು ವ್ಯಕ್ತಪಡಿಸಿದರು. ಜೊತೆಗೆ ಚಿಕ್ಕೋಡಿ ಶೈಕ್ಷಣಿಕ ಜಿಲ್ಲೆಯ SSLC ನೋಡಲ್ ಅಧಿಕಾರಿಗಳು, ನಮ್ಮ ಶಾಲೆ ನೋಡಲ್ ಅಧಿಕಾರಿಗಳಾದಂಥ KT ಕಾಂಬ್ಳೆ ಸರ್ ಅವರು ಸಹಿತ ಭೇಟಿ ನೀಡಿ ಪ್ರಶಂಸೆಯನ್ನು ವ್ಯಕ್ತಪಡಿಸಿದರು. ಈ ಎಲ್ಲ SSLC ಫಲಿತಾಂಶ ಸುಧಾರಣೆಗಾಗಿ ಕೈಗೊಂಡಿರುವಂಥ ಸನ್ಮತಿ ವಿದ್ಯಾಲಯದ ಈ ಕಾರ್ಯಕ್ರಮಗಳನ್ನು ವೀಕ್ಷಣೆ ಮಾಡಲಿಕ್ಕೆ ಮುಖ್ಯವಾಗಿ ವಿಶೇಷವಾಗಿ ನಮ್ಮ ಚಿಕ್ಕೋಡಿ ಶೈಕ್ಷಣಿಕ ಜಿಲ್ಲೆಯ ಮಾನ್ಯ ಉಪನಿರ್ದೇಶಕರಾದಂತಹ ಶ್ರೀಯುತ ಸೀತಾರಾಮ ಸರ್ ಅವರು ಖುದ್ದಾಗಿ ಭೇಟಿ ನೀಡಿ ಇಲ್ಲಿನ ಎಲ್ಲ ಪರೀಕ್ಷಾ ಸುಧಾರಣೆಯ ಕ್ರಮಗಳನ್ನು ಕಂಡು ಪ್ರಶಂಸೆಯನ್ನು ವ್ಯಕ್ತಪಡಿಸಿದ್ದಾರೆ. ಒಟ್ಟಾರೆ ನಮ್ಮ ಪಟ್ಟಣ ಪಂಚಾಯಿತಿಯ ಇಲ್ಲಿ ಮಕ್ಕಳ ಅಧ್ಯಯನಕ್ಕೆ ಬೇಕಾಗಿರುವಂಥ ಸಾಕಷ್ಟು ಅವಕಾಶಗಳನ್ನು ಮಾಡಿಕೊಡಲಿಕ್ಕೆ ಮಾತನ್ನು ಕೊಟ್ಟಿದ್ದರು. ಓದುವ ಮನೆಯಲ್ಲಿ ವ್ಯಾಸಂಗ ಮಾಡುವಂಥ ಸುಮಾರು 30 ಜನ ಮಕ್ಕಳಿಗೆ 1 ಕ್ವಿಂಟಲ್ ಗೋಧಿಯನ್ನು ಮಕ್ಕಳಿಗೆ ಪ್ರತಿದಿನ ರಾತ್ರಿ ಊಟ ಮಾಡಲಿಕ್ಕೆ ಅವರು ಕೊಟ್ಟಿದ್ದಾರೆ. ಪಟ್ಟಣ ಪಂಚಾಯಿತಿಯ ಅಧ್ಯಕ್ಷರು, ಸರ್ವ ಸದಸ್ಯರನ್ನು, ಸಂಸ್ಥೆಯ ಅಧ್ಯಕ್ಷರು, ಸರ್ವ ಸದಸ್ಯರನ್ನು, ವಿಶೇಷವಾಗಿ ಪಾಲಕರು ಸಹಿತ ಸಾಕಷ್ಟು ನಮಗೆ ಸಹಾಯ ಸಹಕಾರ ಪ್ರೋತ್ಸಾಹವನ್ನು ನೀಡಿದ್ದಾರೆ. ಈ ಎಲ್ಲರ ಸಹಾಯ ಸಹಕಾರವನ್ನು ನಾವು ಸ್ಮರಿಸುತ್ತಾ ಈ ವರ್ಷ ಸನ್ಮತಿ ವಿದ್ಯಾಲಯ ಶೆಡ್ಬಾದ ವಿದ್ಯಾರ್ಥಿಗಳು 100ಕ್ಕೆ 100ರಷ್ಟು ಫಲಿತಾಂಶವನ್ನು ಸಾಧಿಸುವುದರ ಮೂಲಕ ವಿಶೇಷ ಸಾಧನೆ ಮಾಡಲಿದ್ದಾರೆ ಎಂಬ ಭರವಸೆ ನಮ್ಮೆಲ್ಲರಿಗೂ ಇದೆ. ಧನ್ಯವಾದಗಳು. ಇದೇ ವೇಳೆ ಇತ್ತೀಚೆಗೆ ಸನ್ಮತಿ ವಿದ್ಯಾಲಯಕ್ಕೆ ಸಾವಿತ್ರಿಬಾಯಿ ಪುಲೆ ಶಿಕ್ಷಕಿಯರ ಫೆಡರೇಷನ್ ಇವರಿಂದ ತಾಲೂಕಿನ ಉತ್ತಮ ಶಾಲೆ ಪುರಸ್ಕಾರ ಲಭಿಸಿದ್ದಕ್ಕಾಗಿ ಶಿಕ್ಷಕರನ್ನು ಅಭಿನಂದಿಸಲಾಯಿತು. ವಿದ್ಯಾರ್ಥಿನಿಯರಾದ ಹರ್ಷಿತಾ ಕಾಂಬ್ಳೆ ಮತ್ತು ಅಲ್ಫಿಯಾ ಸಾರ್ವಾನ್ ವಿಶೇಷ ತರಗತಿಗಳ ಕುರಿತು ತಮ್ಮ ಅನಿಸಿಕೆ ಹಂಚಿಕೊಂಡು ಹೆಚ್ಚಿನ ಅಂಕ ಪಡೆದು ಶಾಲೆಯ ಕೀರ್ತಿ ಹೆಚ್ಚಿಸುವುದಲ್ಲದೆ ಶಿಕ್ಷಕರ ಪರಿಶ್ರಮ ವ್ಯರ್ಥವಾಗದ ರೀತಿಯಲ್ಲಿ ಇಲ್ಲಿಯ ವಿದ್ಯಾರ್ಥಿಗಳು ಸಾಧನೆ ಮಾಡಲಿದ್ದಾರೆ ಎಂದರು. ವಿಶೇಷ ತರಗತಿಗಳನ್ನು ತೆಗೆದುಕೊಳ್ಳುತ್ತಿದ್ದಾರೆ. ಈ ತರಗತಿಗಳಿಂದ ನಮಗೆ ತುಂಬ ಅನುಕೂಲವಾಗುತ್ತಿದೆ. ನಮ್ಮ ಅಂಕಗಳು ಮೊದಲಿಗಿಂತ ಕ್ರಮೇಣ ಹೆಚ್ಚಾಗುತ್ತಿವೆ. ಇದಕ್ಕಾಗಿ ನಮ್ಮ ಶಾಲೆಯ ಮುಖ್ಯಾಧ್ಯಾಪಕರು, ಎಲ್ಲ ಶಿಕ್ಷಕ ವೃಂದದವರು ಹಾಗೂ ಆಡಳಿತ ಮಂಡಳಿಯವರು ಸಹ ಎಲ್ಲ ರೀತಿಯ ಅನುಕೂಲಗಳನ್ನು ಮಾಡಿಕೊಟ್ಟಿದ್ದಾರೆ. ಅವರೆಲ್ಲರಿಗೂ ಸಹ ಧನ್ಯವಾದಗಳು. ಹಾಗೂ ನಾವು ಅವರ ಶ್ರಮಕ್ಕೆ ತಕ್ಕನಾಗಿ ಪ್ರತಿಫಲವನ್ನು ನೀಡುತ್ತೇವೆ. 625ಕ್ಕೆ 625 ಅಂಕಗಳನ್ನು ಪಡೆದುಕೊಂಡು ಶಾಲೆಗೆ, ಊರಿಗೆ ಹಾಗೂ ಎಲ್ಲರಿಗೂ ಕೀರ್ತಿಯನ್ನು ತರುತ್ತೇವೆ. ನಮಸ್ಕಾರಗಳು. ನನ್ನ ಹೆಸರು ಅಲ್ಫಿಯಾ ಅಜ್ರುದ್ದೀನ್ ಸಾರ್ವಾನ್. ನಾವು ಈ ಶಾಲೆಯಲ್ಲಿ ಮುಂಜಾನೆ 2 ಗಂಟೆ, ಸಾಯಂಕಾಲ 2 ಗಂಟೆ ಹೆಚ್ಚಾಗಿ ಅಭ್ಯಾಸ ಮಾಡುತ್ತಿದ್ದೇವೆ. ಈ ಅಭ್ಯಾಸದ ಅನುಕೂಲ ನಾವು ಮಾಡಿಕೊಂಡಿದ್ದೇವೆ. ನಮ್ಮ ಅಂಕಗಳು ಮೊದಲಿಗಿಂತ ಹೆಚ್ಚಾಗಿದೆ. ನಾವು ಸತತವಾಗಿ ಅಭ್ಯಾಸ ಮಾಡುತ್ತಿದ್ದೇವೆ. ಇದಕ್ಕೆಲ್ಲ ನಮ್ಮ ಮುಖ್ಯೋಪಾಧ್ಯಾಯರು, ಶಿಕ್ಷಕರು ಹಾಗೂ ಆಡಳಿತ ಮಂಡಳಿಯವರು ತುಂಬ ಸಹಕಾರ ನೀಡಿದ್ದಾರೆ. ನಮಗೆ ಭೌತಿಕ ಸೌಲಭ್ಯಗಳನ್ನು ನೀಡಿ ನಮಗೆ ಅನುಕೂಲ ಮಾಡಿಕೊಟ್ಟಿದ್ದಾರೆ. ಅವರೆಲ್ಲರಿಗೂ ಧನ್ಯವಾದಗಳು. ನಮ್ಮ ಶಿಕ್ಷಕರ ಶ್ರಮಕ್ಕೆ ನಾವು ಪ್ರತಿಫಲ ನೀಡಿ ಉತ್ತಮ ಅಂಕಗಳನ್ನು ಗಳಿಸುತ್ತೇವೆ ಎಂದು ಹೇಳಿ ನಮಗೆ ತುಂಬ ಅನುಕೂಲ ಮಾಡಿಕೊಟ್ಟಿದ್ದಾರೆ. ವೈದ್ಯಕೀಯ ಸೌಲಭ್ಯವನ್ನು ನೀಡಿದ್ದಾರೆ. ಎಲ್ಲರಿಗೂ ಪೌಷ್ಟಿಕ ಆಹಾರವನ್ನು ನೀಡುತ್ತಿದ್ದಾರೆ. ಇವರೆಲ್ಲರಿಗೂ ಧನ್ಯವಾದಗಳು. ಪಾಲಕ ರಾಜು ಕಾಂಬ್ಳೆ ಮಾತನಾಡಿ, ವಿಶೇಷ ತರಗತಿಯಿಂದ ನಮ್ಮ ಮಕ್ಕಳಿಗೆ ಅನುಕೂಲವಾಗಿದೆ ಎಂದರು. ಸನ್ಮತಿ ವಿದ್ಯಾಲಯದಲ್ಲಿ ನಮ್ಮ ವಿದ್ಯಾರ್ಥಿಗಳು ತುಂಬ ಚೆನ್ನಾಗಿ ಇರುತ್ತಿದ್ದಾರೆ ಹಾಗೂ ಎಲ್ಲ ಶಿಕ್ಷಕರು ಹಾಗೂ ಆಡಳಿತ ಮಂಡಳಿಯವರು ಸಹಕಾರದಿಂದ ಒಳ್ಳೆಯ ಶಿಕ್ಷಣವನ್ನು ಪಡೆದುಕೊಂಡು ಅತಿ ಹೆಚ್ಚು ಅಂಕಗಳನ್ನು ಗಳಿಸಲು ತುಂಬ ಸಹಾಯವನ್ನು ಹಾಗೂ ನೆರವೇರಿಸುತ್ತಿದ್ದಾರೆ. ಹಾಗೂ ಅತಿ ಹೆಚ್ಚು ಅಂಕಗಳನ್ನು ಗಳಿಸಲು ತುಂಬ ಪ್ರೋತ್ಸಾಹ ಅನ್ನಿಸ್ತಿದೆ ನಮಗೆ.
ಆದರೆ ಈ ವೇಳೆ ಪಟ್ಟಣ ಪಂಚಾಯಿತಿ ಸದಸ್ಯರಾದ ಸಚಿನ್ ಜಗತಾಪ್, ಮಹಾಧವಲ್ ಯಾದವಾಡಿ, ಬಾಬು ಐನಾಪುರಿ, ನಾಮದೇವ್ ಹಣಕಾಂಬ್ಳಿ, ಯಶವಂತ್ ಚಾವ್ರಿ, ಸನ್ಮತಿ ಸಮಿತಿಯ ಅಧ್ಯಕ್ಷ ವಿಜಯ್ ಬರ್ಗಾಲಿ, ಉಪಾಧ್ಯಕ್ಷ ಅಜಿತ್ ನಾಂದ್ರಿ, ಸನ್ಮತಿ ವಿದ್ಯಾಲಯದ ಆಡಳಿತ ಮಂಡಳಿಯ ಅಧ್ಯಕ್ಷ ಸನ್ಮತಿ ಪಾಟೀಲ್, ಸದಸ್ಯರಾದ ಅಣ್ಣಾ ಸಾಬ್ ಹಂಡ್ಗಿ, ನೇಮಗೌಡ ಘೇನಪ್ಗೋಳ್, ರಾಜು ಘೇನಪ್ಗೋಳ್, ಕಾಲೇಜು ಆಡಳಿತ ಮಂಡಳಿಯ ಅಧ್ಯಕ್ಷ ಆರ್.ವಿ. ಸಂಗೋರಾಮ್, ನಿರ್ದೇಶಕ ಎಂಎಸ್ ಪಾಟೀಲ್, ಸಿಒ ಸತೀಶ್ ಪಾಟೀಲ್ ಸೇರಿದಂತೆ ಎಲ್ಲ ಶಿಕ್ಷಕರಾದ ಎಸ್ಆರ್ ಪೂಜಾರ್, ಎಸ್ಬಿ ಇರಾಜ್, ಎಸ್ಡಿ ಮುಥಾಲಿಕ್, ಎಂಎಸ್ ಸಪ್ತಸಾಗರ್, ಜಿಎಸ್ ಹೆಬ್ಬಾಳಿ, ಎಸ್ಎಸ್ ಭಂಡಾರಿ, ಎಂಎಸ್ ಮುತವಲ್ಲಿ, ಆಶಾ ಕುರಾಡೆ, ಎಸ್ಎಸ್ ಅಂಕಲ್ಕೋಪ್, ಕ್ಲರ್ಕ್ ಎಸ್ಪಿ ಅಸೋದಿ, ಪ್ಯೂನ್ಗಳಾದ ಮಹಾದೇವ್ ಕಾಂಬ್ಳೆ, ಪಿಪಿ ನಾಟೇಕರ್ ಮತ್ತು ವಿದ್ಯಾರ್ಥಿಗಳು, ಪಾಲಕರು ಉಪಸ್ಥಿತರಿದ್ದರು. ಪಂಚ್ ನ್ಯೂಸ್ಗಾಗಿ ಶೇರ್ಪಾದಿಂದ ಬಸವರಾಜ್ ತಾರ್ದಾಳ್ಯ.